ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ಜನತೆಗೆ ನಾನು ನಿಮ್ಮ ವಾಸುದೇವನ್ ಮಾಡ್ತಿರೋ ನಮಸ್ಕಾರಗಳು. ನಮ್ಮ ಹೊಸ ಚಾನಲ್ ಆದ ಸನ್ಮಾರ್ಗ ಚಾನಲ್ಗೆ ನಿಮ್ಮನ್ನೆಲ್ಲ ಸಂಪೂರ್ಣವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯವನ್ನು, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಮೇಷರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಉದ್ಯೋಗ ಸ್ಥಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ. ಆರ್ಥಿಕ ಸ್ಥಿತಿ ಅಂತಂದರೆ ಸಂಪೂರ್ಣವಾಗಿ ನಿಮ್ಮ ಒಂದು ಜೀವನದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲಿ ಬರ್ತಕ್ಕಂಥ ಆದಾಯವನ್ನು ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಅಥವಾ ದುಂದು ವ್ಯಯವನ್ನು ಮಾಡದೇ ಇರೋಂಥ ಒಳ್ಳೆಯದು. ಎರಡನೇದಾಗಿ ಆರ್ಥಿಕ ಸ್ಥಿತಿಯಲ್ಲಿ ಮೂಲ ವ್ಯವಸ್ಥೆ ಅಂದರೆ ಹಣವನ್ನು ಕೂಡಿಡುವುದು ಬಹಳ ಮುಖ್ಯ ಆಗುತ್ತೆ. ಉದ್ಯೋಗದಲ್ಲಿ ಯಾವುದೇ ಒಂದು ಸದುಪಯೋಗವನ್ನು ವ್ಯವಸ್ಥೆ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಕಾಪಾಡಿಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ. ಪ್ರೇಮ ಮತ್ತು ಆರ್ಥಿಕ ವಿಚಾರ. ಪ್ರೇಮ ವಿಚಾರದಲ್ಲಿ ಏನು ಬೇಕಂದ್ರೆ ಸತಿ ಮತ್ತು ಪತಿಯರಲ್ಲಿ ಅಥವಾ ಪ್ರೀತಿಸುತ್ತಿರ ವ್ಯಕ್ತಿಗಳಲ್ಲಿ ಯಾವುದೇ ರೀತಿ ಅನುಚಿತ ವ್ಯವಸ್ಥೆಗಳು ಬರುವುದಿಲ್ಲ. ಇಬ್ಬರ ನಡುವೆ ಕಲಹಾದಿಗಳು ಬಂದರೂ ಕೂಡ ಅದು ಈ ತಿಂಗಳಲ್ಲಿ ಎಲ್ಲ ರೀತಿ ನಿವಾರಣೆ ಕಾಣುತ್ತೆ. ಮತ್ತು ಕುಟುಂಬದಲ್ಲಿ ಧರ್ಮಪತ್ನಿಯ ವ್ಯವಸ್ಥೆಯಲ್ಲಿ ಆಗ್ಬೋದು, ಪತಿ ವ್ಯವಸ್ಥೆಯಲ್ಲಿ ಆಗ್ಬೋದು, ಸಂಪೂರ್ಣವಾಗಿ ನಿಮ್ಮ ಜೀವನ ಉಜ್ವಲ ಭವಿಷ್ಯ ಕಾಣುತ್ತೆ ಅಂತ ಹೇಳ್ಬೋದು. ಹಾಗೆ ಗುರು ಹಿರಿಯರ ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ ದೊರಕಲಿದೆ. ಆರೋಗ್ಯದ ವಿಚಾರದಲ್ಲಿ ಬಂದರೆ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಬರೋದು ಸಹಜ. ಆದರೆ ನಿಮ್ಮ ಎಚ್ಚರಿಕೆ ನೀವಿರೋದ್ರಿಂದ ಸಂಪೂರ್ಣ ಸಮಸ್ಯೆನ ನೀವು ನಿಮ್ಮ ಕೈಯಿಂದ ನಿವಾರಣೆ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಬರುತ್ತೆ. ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಎಲ್ಲ ಒಳ್ಳೇದಾಗಬೇಕು, ಜೀವನದ ಸುಖ ಶಾಂತಿ ನೆಮ್ಮದಿ ದೊರಕಬೇಕು ಅಂತಂದರೆ ಹನುಮಂತನ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಕೆಂಪು ದಳದ ಹೂವನ್ನು ಅರ್ಪಣೆ ಮಾಡಿ ನಿಮ್ಮ ಹೆಸರಿನ ಅರ್ಚನೆ ಆಗ್ಬೋದು, ಕುಂಕುಮಾರ್ಚನೆ ಮಾಡಿಸ್ಕೊಬರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಎಲ್ಲ ಸುಖ ಶಾಂತಿಯ ವ್ಯವಸ್ಥೆಗಳು ದೊರೆಯುತ್ತೆ. ನಿಮ್ಮ ನೆಮ್ಮದಿ ಅಥವಾ ಜೀವನವನ್ನು ನೀವು ಕೊಂಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಈ ತಾಳ್ಮೆಯಿಂದ ನೀವು ಮಾಡಿದ್ದೇ ಆದರೆ ಎಲ್ಲ ವ್ಯವಸ್ಥೆಯ ವಿಚಾರಗಳು ನಿಮ್ಮದಾಗಲಿ. ಇದಾಗಿತ್ತು ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.